ANMR ನ್ಯೂಸ್ಗೆ ಸ್ವಾಗತ. ಲೋಕಾಯುಕ್ತ ಅಧಿಕಾರಿಗಳಿಂದ ಅಹವಾಲು ಸ್ವೀಕಾರ, ಕೆಲಸ ಮಾಡಿಕೊಡದ ಅಧಿಕಾರಿಗಳ ತರಾಟೆ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ವತಿಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸುವ ಸಭೆಯಲ್ಲಿ ಸಾರ್ವಜನಿಕರು ಕಂದಾಯ ಇಲಾಖೆ, ಅಬಕಾರಿ ಇಲಾಖೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಲಿಖಿತ ಮೂಲಕ ದೂರುಗಳನ್ನು ಸಲ್ಲಿಸಿದರು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಕಲ್ ಗ್ರಾಮದ ಮುನಿರತ್ನಮ್ಮ ಕೋಮ್ಲೇಟ್ ಮುನಿಯಪ್ಪ ಎಂಬುವರು ನಿವೇಶನದ ಖಾತೆ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಿ 1 ವರ್ಷವಾದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಖಾತೆ ಮಾಡಿಕೊಳ್ಳಲು ವಿಳಂಬ ಮಾಡಿದ ಕಾರಣ ಮುನಿರತ್ನಮ್ಮ ಎಂಬುವರು ಲೋಕಾಯುಕ್ತ SP ಆಂಟೋನಿ ಜಾನ್ಗೆ ಲಿಖಿತ ಮೂಲಕ ದೂರು ಸಲ್ಲಿಸಿದರು. ಲೋಕಾಯುಕ್ತ SP ಸಭೆಯಲ್ಲಿ ಭಾಗವಹಿಸಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿ ವಿರುದ್ಧ ಗರಂ ಆಗಿ ಖಾತೆ ಮಾಡಿಕೊಳ್ಳದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಎಚ್ಚರಿಕೆ ನೀಡಿದ ಘಟನೆ ನಡೆಯಿತು. ನಂತರ ನಡೆದ ಹಲವಾರು ಅರ್ಜಿಗಳ ಸಮಸ್ಯೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ವಿಲೇವಾರಿ ಮಾಡಿ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಯಶಸ್ವಿಯಾದರು. ಈ ವೇಳೆ ಮಾತನಾಡಿದ SP ಆಂಟೋನಿ ಜಾನ್, ಸರ್ಕಾರಿ ಅಧಿಕಾರಿ ಅಥವಾ ನೌಕರರಿಂದ ಸಾರ್ವಜನಿಕರಿಗೆ ಕಾನೂನು ರೀತಿಯಲ್ಲಿ ಆಗಬೇಕಾದ ಕೆಲಸಗಳು ವಿಳಂಬವಾಗಿದ್ದರೆ ಮಾಡಿಕೊಡಲು ಅಧಿಕಾರಿಗಳು ತೊಂದರೆ ನೀಡಿದರೆ ಅಂಥವರು ದೂರು ನೀಡಬಹುದು ಎಂದು ತಿಳಿಸಿದರು. ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿಳಂಬವಿಲ್ಲದೆ ದೊರಕಿಸಿಕೊಡಲು ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಬೇಕು. ಸಾರ್ವಜನಿಕರ ಕೆಲಸಗಳನ್ನು ಸಕಾಲದಲ್ಲಿ ಮಾಡಿಕೊಡಬೇಕು. ಜನರಿಂದ ದೂರುಗಳು ಬಂದರೆ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಇದನ್ನೆಲ್ಲ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ DYSP ವೀರೇಂದ್ರ ಕುಮಾರ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ NH ಮೋಹನ್, ಶಿವಪ್ರಸಾದ್, ಸಿಬ್ಬಂದಿ ವರ್ಗದ ಅರುಣ್ ಕುಮಾರ್, ಮಂಜುಳಾ, ರಮೇಶ್, ಗುರುಮೂರ್ತಿ, ದೇವರಾಜ್, ಮಳ್ಳಪ್ಪ ಮುಗಮೊರೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S ಆನಂದ್, ನಗರಸಭೆ ಪೌರಾಯುಕ್ತ GN ಚಲಪತಿ, ಉಪ ತಹಶೀಲ್ದಾರ್ ರಾಜೇಂದ್ರ, ಕಂದಾಯ ಅಧಿಕಾರಿ ಗೋಕುಲ್, ಅಬ್ದುಲ್ ಖಾದರ್, ನರಸಿಂಹಮೂರ್ತಿ ಸೇರಿದಂತೆ ತಾಲೂಕು ಮಟ್ಟದ ಇತರೆ ಅಧಿಕಾರಿಗಳು ಮತ್ತು ದೂರುದಾರರು ಅಹವಾಲು ಸಭೆಯಲ್ಲಿ ಭಾಗವಹಿಸಿದ್ದರು. 5 ವರ್ಷದಿಂದ ನೀರು ಹಂಗೆ ಹಿಂಗೇನೆ ಈ ಕಡೆ ಮನೆಗಳೇನು ಮಾಡಿದ್ದಾರೆ ಅವರು ಎಲ್ಲ ಕಡೆ ಸರ್ ಮಾಡ್ಕೊಂಡ್ರೆ ಇವ್ರ ಮೇಲೆ ಜಗಳ ಶನಿವಾರ ನಾಳೆ ಮಧ್ಯಾಹ್ನ ಬನ್ನಿ. ಸರ್ ಒಂದು ನಿಮಿಷ, ನೀರು ಹೋಗಿ ನಾನು ಒಂದೇ ಮಾತಾಡ್ತೀನಿ. ನೀರು ಹೋಗ್ಲಿಕ್ಕೆ ದಾರಿ ಇಂಜಿನಿಯರ್ ಏನು ಮಾಡಿದ್ರು ಅಂತ? ಇಂಜಿನಿಯರ್ ಅಲ್ಲ, ಅಡ್ಮಿನಿಸ್ಟ್ರೇಟರ್ ಇಂಜಿನಿಯರ್ ಏನು ಮಾಡ್ದ ಅಂತ ನಾನು ನೀರು ಹೋಗಕ್ಕೆ ಮಳೆ ನೀರು ಬಂದ್ಮೇಲೆ ನೀರು ಹೋಗ್ಬೇಕು ದಾರಿ ಬೇಕು. ವಾಟ್ ಯುವರ್ ಇಂಜಿನಿಯರ್ ಯಾರು ಹೇಳಿ ಕಳಿಸಿ ಅವನ್ನ. ಐ ವಾಂಟ್ ಟು ಸಿ ಹಿಸ್ ಫೇಸ್. ಆ ಮಹಾಶಯನ ಮುಖ ನೋಡಬೇಕಾಗಿದೆ. ಜಸ್ಟ್ ಕಾಲ್ ಹಿಮ್. ಸ್ವಲ್ಪ ಪೆಂಡಿಂಗ್ ಇದೆ. ಮಂಜೂರಾಗಿದೆ, ಕೋಡಿ ಆಗಿದೆಯಾ? ಕೋಡಿ ಇಲ್ಲ. ದಾರಿ ಬಿಟ್ಟು ಯಾರು ಬಿಡ್ತಾ ಇಲ್ಲ? ಎಷ್ಟ ಸರ್ವೆ ನಂಬರ್ ಅದು? ಗ್ರಾಮ ಪಂಚಾಯತ್ ನಿಮ್ಮ ಸೈಟ್ ಒತ್ತುವರಿ ಮಾಡಿದ್ದಾರೆ, ನಿಮ್ದು ಈ ಖಾತೆ ಎಲ್ಲ ಇದೆ, ಪಕ್ಕದವರು ಮಾಡಿದ್ದಾರೆ, ಇವರು ಕೇರ್ ಮಾಡ್ತಾ ಇಲ್ಲ. ಯಾವ ಗ್ರಾಮ ಪಂಚಾಯತ್? 3 ತಿಂಗಳಲ್ಲ, ಈ ವರ್ಷದಲ್ಲಿ ಆಗ 2021 ಆಗಿತ್ತು ನೋಡಿ. ಒಳ್ಳೆಯದು. ಮಳೆ ಜಾಸ್ತಿಯಾಗಿ ಮಳೆ ಬಿದ್ದು ಹೋಗಿರುತ್ತದೆ. ಆಗ ತಾರೀಕು 1/12/2021 ಚಿಂತಾಮಣಿ ತಾಲೂಕಾ ನೋಡಿ ಚೆಕ್ ಮಾಡಿ ಮಾಡಿರುವ ಬೆಳ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಎಲೆಕ್ಟ್ರಿಕ್ ಯಾರಪ್ಪ ಗ್ರಾಮದ ಸಹಾಯ ನಿವಾಸಿಯಾಗಿದ್ದು ಪರಿಶಿಷ್ಟ ಜಾತಿಗೆ ಸೇರಿದವನಾಗಿದ್ದು ರೈತ ವರ್ಗಕ್ಕೆ ಸೇರಿರುತ್ತಾರೆ. 2022-23ನೇ ಸಾಲಿನಲ್ಲಿ ನೀರಾವರಿ ಪಕ್ಷಕ್ಕೆ ಕೃಷಿ ಅಳವಡಿಸಿರುವ ಸಂಬಂಧ ₹28,000 ಬೆಸ್ಕಾಂ ನಿಗಮಕ್ಕೆ ಪಾವತಿಸುವುದು ಸರಿಯಿದೆ. ಕಾರ್ಯದರ್ಶಿ ಸಮಿತಿಗಳಾಗಿ ಮೊದಲ ಕಾರ್ಯದರ್ಶಿ 3 ಸಿಮೆಂಟ್ ಕಂಪನಿಗಳ ಜೊತೆಗೆ ಲೈನ್ ಎಳೆದು DC ಅಳವಡಿಸಬೇಕಾಗಿತ್ತು. ಆದರೆ ಕೇವಲ DC ಅಳವಡಿಸಿ
ಕಾಮಗಾರಿ ಅಪೂರ್ಣಗೊಳಿಸಿ ಪೂರ್ಣ ಮೊತ್ತದ ಬಿಲ್ ಮಾಡಲಾಗಿರುತ್ತದೆ. ತನ್ನಿ ಹತ್ತಿರ ತನ್ನಿ ಒಬ್ಬೊಬ್ಬರ ಬನ್ನಿ ಮಂಡಲ್ ಪಂಚಾಯತ್ ಇಒ ಸಾಹೇಬ್ ಇದು ಯಾವ ತಾಲೂಕು ಪಂಚಾಯತ್ ಚಿಂತಾಮಣಿ ಚಿಂತಾಮಣಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಚಿಂತಾಮಣಿ ತಾಲೂಕು ತಹಸೀಲ್ದಾರ್ ಅವರಿಗೆ ದಿನಾಂಕ 9/12/2021 ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೂ ಅರ್ಜಿಗಳನ್ನು ಕೊಟ್ಟಿರುತ್ತೇವೆ. ಯಾವ ಕೇಳ್ಕೊಂಡು ಬಂದಿದ್ದೆ ಅಷ್ಟು ಪಂಚಾಯತಿ ಒಬ್ಬರು ಕೇಳ್ಕೊಂಡು ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಪೊಲೀಸ್ ಇಲಾಖೆ ಇದು ಒಂದು ಹಳ್ಳಿಯಲ್ಲಿ ನಮ್ಮ ರೈತರ ಜೀವನಗಳನ್ನ ಹಾಳು ಮಾಡ್ತಾ ಇದ್ದಂಥ ರಾಜ್ಯದವರು ಊಟ ಮಾಡ್ತಾ ಇದ್ದಾರೆ. ಊರಲ್ಲಿ ಬೀದಿಯಲ್ಲಿ ಜನರು ಊಟ ಮಾಡ್ತಾ ಇದ್ರೆ ಎಣ್ಣೆ ಆಗ್ಬಿಟ್ಟು ಪಾತ್ರೆ ಆ ಪಾತ್ರೆ ತಂದಿರ ಮಕ್ಕಳು ಊಟ ಮಾಡಲ್ಲ, ತಾಯಿ ಊಟ ಮಾಡಲ್ಲ. ಬಹಳಷ್ಟು ಅನ್ಯಾಯ ಆಗ್ತಾ ಇರೋದು ನಮ್ಮ ರೈತರಿಗೆ, ಆದಷ್ಟು ಅನ್ಯಾಯ ಆಗ್ತಾ ಇರೋದು ಅಬಕಾರಿ ಇಲಾಖೆ ಸರ್. ಎಷ್ಟೋ ಜಡ್ಜಿಗಳು ಕೊಟ್ಟಿದ್ದೀವಿ ಮನವಿ, ಎಷ್ಟೋ ಅಧಿಕಾರಿಗಳು ಕೊಟ್ಟಿದ್ದೀವಿ, ಆದ್ರೂ ಯಾವುದೇ ನಮಗೆ ಪ್ರಯೋಜನ ನ್ಯಾಯ ಸಿಗ್ತದೆ. ಇದೊಂದು ಸರ್ಕಾರದ ವಿರುದ್ಧವಾದ್ರೂ ಎಷ್ಟೋ ಸರ್ಕಾರ ಕೊಡ್ತಿದ್ದೇವೆ, ಆದ್ರೂ ರೈತ ಮಕ್ಕಳನ್ನು ಬಡವರ ಮಕ್ಕಳನ್ನು ಕಾಪಾಡಕ್ಕಾಗಿಲ್ಲ. ಹೌದು ಸರ್, ಎಲ್ಲೇನು ಮಾಡ್ತಾರೆ ಅಂತ ಜನರಲ್ ಆಗಿ ಇದಾಗ ಬಂದಿದ್ದಾರ ತಮ್ಮ ಮನವಿ ಕೊಡ ಹೋಗಿ ರೈಡ್ ಮಾಡಿಸಿ ಆಗ ಅವರು ಕುತ್ಕೊಂಡ್ಬಂದವರು ಅಬ್ಕಾರಿ ಇಲಾಖೆ ಹೆಣ್ಮಗಳಿಗೆ ಆಗಿಲ್ಲ ಅಂತ ಮಾತಾಡಿ ಸಾಕು ಪಂಚಾಯತ್ your negligence. No, your negligence. As an immediate superior officer, you would have taken action. ನನಗೆ ಅದೆಲ್ಲ ಹೇಳ್ತೀನಿ. Till now, how many? ಏನು ಮಾಡಿದ್ರಿ ಇಲ್ಲಿವರೆಗೆ? As an immediate superior officer, you would have taken action. ಇಲ್ಲಿವರೆಗೆ ಹೋಗಬೇಕಾಗಿತ್ತು. ಇವರೆಲ್ಲ ಸಫರ್ ಆಗಲಿಕ್ಕೆ you people are responsible. ಹಾಂ? ತಮಾಷೆ ಮಾಡ್ತಾ ಇದ್ರಿ ಅಲ್ಲಿ. ನಾನು ಚೆಕ್ ಮಾಡಿಬಿಟ್ಟು ನಾನು ಸ್ಪಾಟ್ ಮಾಡಿ ಆಮೇಲೆ ಬರ್ದೆ. ವರದಿ ಅಲ್ಲ, ಜಸ್ಟ್ ಯು ಹರ್ಡ್. ನಮ್ಮ ಇವ್ರಿಗೆ ಮಾತಾಡ್ತೇನೆ ಅಲ್ಲಿ, ಸಿಒಗೆ ಮಾತಾಡ್ತೇನೆ. ನೀವು ಮಾಡೋ ಇದಕ್ಕೆ ಜನ ಎಲ್ಲ ಸಫರ್ ಆಗ್ಬೇಕಲ್ರಿ. ಸಿನಾ ಎಲ್ಲನೂ ಅಡ್ಜಸ್ಟ್ಮೆಂಟ್, ಎಲ್ಲ ಎವ್ರಿಥಿಂಗ್ ಅಡ್ಜಸ್ಟ್. ಒಂದಿಬ್ಬರನ್ನ ತೆಗೆದು ಬಿಸಾಕಿದ್ರೆ ಸರಿ ಆಗ್ತದೆ ಅಡ್ಮಿನಿಸ್ಟ್ರೇಷನ್. ಇಲ್ಲಾಂದ್ರೆ ನಿಮ್ಮ ತಲೆ ಮೇಲೆ ಹಾದು ಹೋಗ್ತಾರೆ ವಿಡಿಯೋ. ಖಂಡಿತ ಮಾಡ್ತೀವಿ ಸರ್, ಇದಾಗಿಲ್ಲ. ಯಾವ ವಿಡಿಯೋ ಮಾಡಿದ್ರು? ಅವರೇನ ಈಗಿರೋದು? ಈಗ ಅವರೇನು ವೈ ಕಾಂಟ್ ಸಸ್ಪೆಂಡ್? ನಾನು ಚೆಕ್ ಮಾಡ್ತೀನಿ. ವೈ ಕಾಂಟ್ ಯು ಟೇಕ್ ಆಕ್ಷನ್ ಅಗೇನ್ಸ್ಟ್ ಹಿಮ್? ಬಿಕಾಸ್ ಆಫ್ ಹಿಸ್ ಮಿಸ್ಟೇಕ್ ದೀಸ್ ಪೀಪಲ್ ಆರ್ ಸಫರಿಂಗ್ ನಾ. ಅವ ಮಾಡಿದ ಒಂದು ತಪ್ಪಿನಿಂದ ಇವರೆಲ್ಲ ಇಷ್ಟೊಂದು ಸಫರ್ ಆಗ್ತಾ ಇದಾರಲ್ಲ ಏನ್ರಿ? ಆಮೇಲೆ ರೆಕ್ಟಿಫೈ ಮಾಡೋದು ದಟ್ ಇಸ್ ಸೆಕೆಂಡ್ರಿ. ಮೊದಲು ಅವನು ಮೂಲತಃವಾಗಿ ತಾನು ಮಾಡುವಂಥ ಕರ್ತವ್ಯನೇ ಮಾಡದೇನೆ ತಪ್ಪು ಮಾಡಿದ್ರಿಂದ ಈ ಎಲ್ಲ ಇದಕ್ಕೆ ಕಾರಣವಾಗಿದೆ ಅಲ್ವೇನ್ರಿ? ದೆನ್ ವೈ ಕಾಂಟ್ ಯು ಟೇಕ್ ಆಕ್ಷನ್ ಅಗೇನ್ಸ್ಟ್ ಹಿಮ್? ನೀವು ಮಾಡಿ ನನಗೆ ಏನು ಮಾಡಿದ್ರಿ ಅಂತ ನನಗೆ ಹೇಳ್ಬೇಕು. ನಿಮ್ಮಿಂದ ಅಹವಾಲುಗಳನ್ನ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಸಮಸ್ಯೆ ಬಗೆಹರಿಸಲಿಕ್ಕಾದ್ರೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ಇಲ್ಲೇ ಅದನ್ನ ಪರಿಹರಿಸಬೇಕು ಅಂತ ಉದ್ದೇಶ ನಮ್ಮ ಸಾಹೇಬರು, ಒಂದು ಗೌರವಿತ ಲೋಕಾಯುಕ್ತರ ಉದ್ದೇಶ. ಸೊ ಎರಡನೇದಾಗಿ ಒನ್ ಟೈಮ್ ಈ ಸ್ಥಳದಲ್ಲಿ ನಾವು ಅದನ್ನ ಬಗೆಹರಿಸಲಿಕ್ಕೆ ಆಗಲ್ಲ, ಅದಕ್ಕೆ ಒಂದು ನಿರ್ದಿಷ್ಟ ಕಾಲಾವಧಿ ಆ ಸಮಸ್ಯೆಯ ಗ್ರಾವಿಟಿನ ಅರ್ಥ ಮಾಡಿಕೊಂಡು ಗಂಭೀರತೆನ ಅರ್ಥ ಮಾಡಿಕೊಂಡು ಅದನ್ನು 8 ದಿನಕ್ಕೆ ಪರಿಹಾರ ಮಾಡಬಹುದು ಅಥವಾ 15 ದಿನಕ್ಕೆ ಪರಿಹಾರ ಮಾಡಬಹುದು. ಅದು ಈ ಹಿಂದೆ 3-4 ಸಾರಿ ಅರ್ಜಿ ಕೊಟ್ಟಿದ್ದಕ್ಕೆ ಅವರು ಸ್ಪಂದನೆ ನೀಡಿಲ್ಲ ಅಂದ್ರೆ ನಮ್ಮ ಲೋಕಾಯುಕ್ತದಲ್ಲಿ ಈಗಲೇ ಫಾರ್ಮ್ 1 and 2 ಅಂತ ಬರುತ್ತೆ, ಅರ್ಜಿ ನಮೂನೆ 1 ಮತ್ತು 2. ಅದನ್ನು ತಗೊಂಡು
ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ. ಈ ಉದ್ದೇಶದಿಂದ ನಮ್ಮ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಲೋಕಾಯುಕ್ತ ಠಾಣೆಗಳನ್ನ ಕರೆದಿದ್ದೀವಿ. ಅಲ್ಲಿ SP ಸಾಹೇಬರ ಕಚೇರಿ ಇರ್ತದೆ, ಅವರು ಕೆಳಗಡೆ DYSP ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲ ಇರ್ತಾರೆ. ಆದ್ರೆ ಜನರು ಹೇಳ್ತಾರೆ ಬಹಳ ಸಮಸ್ಯೆಗಳಿದಾವೆ, ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ನಾವು ಅಪ್ರೋಚ್ ಮಾಡೋದು ತುಂಬಾ ಕಡಿಮೆ ಸಂಖ್ಯೆ. ಒಂದು ವೇಳೆ ನಮ್ಮನ್ನು ಯಾರು ಭೇಟಿ ಮಾಡ್ತಾರೆ ಅಂದ್ರೆ, ಯಾರು ಅಧಿಕಾರಿಗಳಿಗೆ ಒಂದು ಥ್ರೆಟ್ ಕೊಡಬೇಕು, ಭಯ ಇಡಿಸಬೇಕು ಅಂತವ್ರು ಜಾಸ್ತಿ ನಮ್ಮ ಹತ್ರ ಬರ್ತಾರೆ ವಿನ ಯಾರು ನಿಜವಾದ ತೊಂದರೆಗೊಳಗಾಗಿದ್ದಾರೆ, ಯಾರು ದುರ್ಬಲರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ ಅವರು ನಮ್ಮನ್ನು ಅಪ್ರೋಚ್ ಮಾಡ್ತಾ ಇಲ್ಲ. ಅವರು ನಮ್ಮನ್ನು ಧೈರ್ಯವಾಗಿ ಭೇಟಿ ಆಗಬೇಕು ಅಂತ ಹೇಳಿ ಆ ಉದ್ದೇಶದಿಂದ ನಾವು ಈ ಸಭೆ ನಡೆಸ್ತಾ ಇದ್ದೀವಿ. ಹಾಗಾದ್ರೆ ನಾವು ಯಾವ್ಯಾವ ಸಮಸ್ಯೆಗಳನ್ನ, ಯಾವ್ಯಾವ ದೂರುಗಳನ್ನ ನಾವು ಪರಿಹರಿಸ್ತೀವಿ ಅಥವಾ ಅದು ಸ್ಪಂದನೆ ನೀಡ್ತೀವಿ ಅಂದ್ರೆ, ಯಾವ ಕೇಸ್ಗಳು ಕೋರ್ಟಲ್ಲಿರೋ ಅಂತಹ ಕೇಸ್ಗಳನ್ನ, ಅಂತಹ ದೂರುಗಳನ್ನು ನಾವು ಪರಿಗಣನೆಗೆ ತಗೊಳ್ಳಲ್ಲ. ಅದು ಕೋರ್ಟಲ್ಲಿ ಡಿಸ್ಪೋಸಲ್ ಆಗೋವರೆಗೂ ನಾವು ಪರಿಗಣನೆಗೆ ತಗೊಳ್ಳಲ್ಲ. ಇನ್ನು RTI ಆಕ್ಟ್ ಅಲ್ಲಿ ನಿಮ್ಗೆ ಅಪೀಲಿಗೆ ಅವಕಾಶ ಇರ್ತದೆ, ಅಂಥವನ್ನು ಸಹ ನಾವು ದೂರನ್ನು ಪರಿಗಣಿಸಲಿಕ್ಕೆ ಆಗಲ್ಲ. ಕೆಲವು ಪ್ರೈವೇಟ್ ಸಮಸ್ಯೆಗಳಿರ್ತವೆ, ಒತ್ತುವರಿ ಪಕ್ಕದವನು ಒತ್ತುವರಿ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ವೈಯಕ್ತಿಕವಾಗಿ ನೇರವಾಗಿ ಆ ವ್ಯಕ್ತಿ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕಾಗಲ್ಲ. ಅದರಲ್ಲಿ ಏನಾದರೂ ಸರ್ಕಾರಿ ನೌಕರರ ಲ್ಯಾಪ್ಸಸ್ ಇದ್ರೆ, ಸರ್ಕಾರಿ ನೌಕರರ ಬೇಜವಾಬ್ದಾರಿತನ ಇದ್ರೆ ಅವ್ರ ಮೇಲೆ ನಾವು ಕ್ರಮ ತಗೋಬಹುದು. ಇದು ಹೊರತುಪಡಿಸಿ ಇನ್ನು ನಾವು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲಿ ಕ್ರಮ ಕೈಗೊಳ್ತೇವೆ. ನಿಮಗೆ ಯಾರು ಕೆಲಸಕ್ಕೆ ಅನವಶ್ಯಕವಾಗಿ ಅಲ್ದಾಡಿಸ್ತಾ ಇದ್ರೆ, ಹಣ ಕೊಟ್ಟರೆ ಮಾತ್ರ ಮಾಡ್ತೀವಿ, ಅದು ಲೀಗಲ್ ಆಗಿ ಕ್ರಮಬದ್ಧವಾಗಿ ಮಾಡ್ತಾ ಇದ್ರೂ ಸಹ, ಮಾಡ್ಲಿಕ್ಕೆ ಅವಕಾಶ ಇದ್ರೂ ಸಹ ಹಣ ಕೊಟ್ಟರೆ ಮಾತ್ರ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಬೇಡಿಕೆ ನೀಡ್ತಾ ಇದ್ರೆ ನೀವು ನೇರವಾಗಿ ಸಂಪರ್ಕ ಮಾಡಬಹುದು. ಅದು ಕೆಲವೊಂದು ಪ್ರೊಸೀಜರ್ಸ್ ಇದಾವೆ, ನಾವು ಹೇಳ್ತೀವಿ, ಅಂಥವರ ಮೇಲೆ ನಾವು ಪ್ರಕರಣವನ್ನು ದಾಖಲೆ ಮಾಡ್ತೇವೆ. ಇನ್ನು ಕೆಲವರು ಅವರು ನೌಕರಿಗೆ ಬರಬೇಕಾದ್ರೆ ಏನು ಆಸ್ತಿ ಇರಲ್ಲ, ಇಲ್ಲಿ ಬಂದು 10 ವರ್ಷಕ್ಕೆ 12 ವರ್ಷಕ್ಕೆ ಏನು ಅವರು ಕಾನೂನಾತ್ಮಕವಾಗಿ ಆದಾಯ ಗಳಿಸ್ತಾರೆ, ಆ ಆದಾಯಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಹೊಂದಿದ್ರೆ ನೀವು ಅಂಥವ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ನೇರವಾಗಿ ಅವ್ರನ್ನ ವಿಚಾರ ಮಾಡಿ ಅವ್ರ ಮೇಲೆ ಒಂದು ಡಿಸ್ಕ್ರೀಟ್ ಒಂದು ಸೀಕ್ರೆಟ್ ಆಗಿ ಮಾಹಿತಿ ಸಂಗ್ರಹ ಮಾಡಿ ಅವ್ರ ಮೇಲೆ ನಾವು ದಾಳಿಯನ್ನು ನಡೆಸಿ ಇನ್ವೆಸ್ಟಿಗೇಷನ್ ಕೈಗೊಳ್ತೇವೆ ಅಂತಕ್ಕಂಥದ್ದು. ಈಗ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಈ ಏನು ನಮ್ಮದು ಇಲಾಖೆ ಇದೆ ಮತ್ತು ನಾವೇನು ಬಂದಿದ್ದೀವಿ ಈ ದಿನ, ಇದನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಅರ್ಜಿಗಳನ್ನು, ನಿಮ್ಮ ಕುಂದುಕೊರತೆಗಳನ್ನು ಮನೆ SP ಸಾಹೇಬರಿಗೆ ಕೊಡ್ಬೋದು. ಅದನ್ನು ಚರ್ಚೆ ಮಾಡ್ತೀವಿ, ಅದಾಗದೆ ಹೋದರೆ ನಿರ್ದಿಷ್ಟ ಟೈಮನ್ನು ಟೈಪ್ ಮಾಡೋದು ಕೊಡ್ತೀವಿ ಅಂತ ಹೇಳ್ತಾ, ಈ ಸಭೆಯ ಎಲ್ಲ ತಾಲೂಕು ಅಧಿಕಾರಿಗಳು ಸೇರಿದ್ದಾರೆ, ಸದುಪಯೋಗ ಆಗಬೇಕು ಅಂತ ಕೇಳ್ಕೊಳ್ತಾ